ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಯಪ್ಪ, ಫಸ್ಟು ಪ್ಯೂರ್ ಎಮಿಷನ್ ಹೊರಗೆ ಹಾಕೋಣ. ಫಸ್ಟು ಸ್ಟೆಪ್ ಮಾಡಿಬಿಡ್ತೀನಿ. ಹೂವಾಯೋ ಆರ್ ಸಿ ಬಿ, ಏನೇ ಇರಲಿ ಆರ್ ಸಿ ಬಿ. ಹೂವಾಯೋ ಆರ್ ಸಿ ಬಿ, ಎಂತೆ ಇರಲಿ ಆರ್ ಸಿ ಬಿ. ಯಪ್ಪ ಗುರು, 16 ವರ್ಷ ತಪಸ್ ಮಾಡಿದ್ವಲ್ಲಪ್ಪ, ಇದಕ್ಕೋಸ್ಕರ ಒಂದು ದಬ್ಬಂಗುಚಿ ಸ್ಟೆಪ್ಪು. ಎಷ್ಟು ಜನದ ಆಸೆ ಇರುತ್ತೆ ಗುರು ಈ ಥರ ಡ್ಯಾನ್ಸ್ ಮಾಡಬೇಕು ಅಂತ. ಯಪ್ಪ, 16 ವರ್ಷ ಕಾದಿದ್ವಲ್ಲ ಗುರು ಈ ಥರ ಸ್ಟೆಪ್ ಹಾಕೋಕ್ಕೆ, ಒಂದು ಕಪ್ಪು ಬೇಕು ಅನ್ನೋಕ್ಕೆ. ಯಪ್ಪ ದೇವ್ರೆ, ಕೊನೆಗೂ ಕಪ್ ಆಸೆನ ಈಡೇರಿಸ್ಬಿಟ್ಟಲ್ಲಪ್ಪ. ಸೊ ಇದು ರಿವ್ಯೂ ಅಲ್ಲ, ಆ್ಯಕ್ಚುಲಿ ಏನು ರಿವ್ಯೂ ಅಲ್ಲ, ಅವ್ರು ಹಿಂಗಾಡ್ರಿ ಏನು ಹೇಳಲ್ಲ, ಪ್ಯೂರ್ ಎಮೋಷನ್ನು ಹೊರಗೆ ಹಾಕ್ತಿದ್ದೀನಿ. ಒಂದು ಸಡನ್ ರಿಯಾಕ್ಷನ್ ಅಂದ್ಕೊಳ್ಳಿ. ಎಲ್ರದ್ದು ಆರ್ ಸಿ ಬಿ ಫ್ಯಾನ್ಸ್ದು ಎಷ್ಟು ಸಡನ್ ಹೆಂಗೆ ರಿಯಾಕ್ಷನ್ ಇದೆ, ಅದು ನಾನು ಒಂದು ಆರ್ ಸಿ ಬಿ ಫ್ಯಾನಾಗಿ ಹೊರಗೆ ಹಾಕ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೂಪರಾಗಿ ಆಡಿದ್ರು. ಯಪ್ಪ, ಕೊನೆಗೂ ಗೆದ್ವಲ್ಲ ಗುರು. ನಮ್ಮ ಆರ್ ಸಿ ಬಿ ಮೆನ್ಸು ಮಾಡದೇ ಇರೋದು, ನಮ್ಮ ಆರ್ ಸಿ ಬಿ ಮಹಿಳೆಯರು ವಿಮೆನ್ಸ್, ನಮ್ಮ ಆರ್ ಸಿ ಬಿ ವಿಮೆನ್ಸ್ ಮಾಡಿದ್ರಲ್ಲಪ್ಪ. ದೇವ್ರೇ, ನಿನ್ಗೊಂದು ಸಾಷ್ಟಾಂಗ ನಮಸ್ಕಾರ. ಸೂಪರಾಗಿ ಆಡಿದ್ರು. ಸೋಫಿ ಅವರು ನಮಗೆ ಟ್ರೋಫಿನ ತಂದುಕೊಟ್ರು. ಸೊ ಅವ್ರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಗುರು. ಸೋಫಿ ಬೌಲಿಂಗ್ ಆಯಿತು, ನಮ್ಮ ಸ್ಪಿನ್ನರ್ಸ್ ಆಯಿತು, ಅವರು ಎಲ್ರಿಗೂ ಸಾಷ್ಟಾಂಗ ದೀಡ್ ನಮಸ್ಕಾರ. ಏನು ಆಡಿದ್ರು ಗುರು. ಸೊ ಸಕ್ಕದಾಗಿತ್ತು. ಸಡನ್ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಗುರು, ಒಂಥರ ಹೇಳ್ಕೊಳಕ್ಕಾಗ್ತಿಲ್ಲ. ಆನಂದ ಬಾಷ್ಪ ಹೊರಗಡೆ ಕುಣಿಬೇಕು ಅನ್ನಿಸ್ತಾ ಇದೆ, ಒಳಗಡೆ ಆನಂದ ಬಾಷ್ಪ. ಯಾವ ಸಾಂಗಿಗೆ ಕುಣಿಬೇಕು ಅಂತ ಗೊತ್ತಾಗ್ತಿಲ್ಲ, ಯಾವ ಸಾಂಗ್ ಆಗಬೇಕು ಅಂತ ಗೊತ್ತಾಗ್ತಿಲ್ಲ. ಯಪ್ಪ, ಏನೋ ಆಬ್ವಿಯಸ್ಲಿ ನಮ್ಮ ಆರ್ ಸಿ ಬಿ ಅಂದಮೇಲೆ ಬೈಕ್ ಬರ್ಸಿ ಗೆಲ್ತಾರೆ. ಸೊ ಆಬ್ವಿಯಸ್ಲಿ ಬೈಕ್ ಬರ್ಸದೆ ಗೆಲ್ಲಿಲ್ಲ ಅಂದರೆ ಅದಕ್ಕೆ ಟೂರ್ನಮೆಂಟ್ಗೂ ಒಂದು ಕಾಳೆ ಅನ್ನೋದಿರಲ್ಲ. ಸೊ ಆಬ್ವಿಯಸ್ಲಿ ಬೈಕ್ ಬರ್ಸಿ ಗೆಲ್ತಾರೆ. ಒಟ್ಟಿನಲ್ಲಿ ಗೆಲ್ತಾರಲ್ಲ, ಅಷ್ಟು ಸಾಕು ನಮಗೆ. ಆಬ್ವಿಯಸ್ಲಿ ನರ್ವಸ್ ಇರುತ್ತೆ. ಸೊ ನರ್ವಸ್ ಆಗಿರ್ತಾರೆ. ಫೈನಲಿ ಸಕ್ಕದಾಗಿ ಪ್ರದರ್ಶನ ಕೊಟ್ಟರು ಗುರು. ನಮ್ಮ ಅಪ್ಪು ಸರ್ ಅವ್ರಿಗೂ ಅವ್ರದ್ದು ಒಂದು ಬರ್ಡೇ ಇರೋದ್ರಿಂದ ಅವ್ರಿಗೆ ಸಖತ್ತಾಗಿ ಡೆಡಿಕೇಟ್ ಮಾಡಿದ್ರು ಗುರು. ಪುನೀತ್ ರಾಜ್ಕುಮಾರ್ ಅವರು ಅಂಬಾಸಿಡರ್ ಆಗಿದ್ರು ಆರ್ ಸಿ ಬಿದು. ಸೊ ಅವ್ರಿಗೆ ಒಂದು ಒಳ್ಳೆ ಡೆಡಿಕೇಟೆಡ್ ಒಂದು ಆರ್ ಸಿ ಬಿ ಟ್ರೋಫಿ ಕೊಟ್ಟರು ನಮ್ಮ ಹೆಣ್ಮಕ್ಳು. ಸೊ ಹೆಣ್ಮಗು ಅಂತ ಟ್ರೋಲ್ ಮಾಡ್ತಿದ್ರು, ಬಟ್ ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ತುಂಬ ಸ್ಟ್ರಾಂಗು ಹೆಣ್ಮಕ್ಳು. ಸೊ ಇವರಿಂದ ನಮ್ಮ ಬಾಯ್ಸ್ಗೆ ಕಾನ್ಫಿಡೆನ್ಸ್ ಬರಲಿ. ಸೊ ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗಲಿ, ಇನ್ನೂ ಜಾಸ್ತಿ ಜೋಶಲ್ಲಿ ಕುಣಿಬೇಕಂತಿದೆ ಗುರು. ಸೊ ರಂಗೋಸ್ಕರ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ನಿಮ್ಮ ಎಮೋಷನ್ಸ್ ಹೊರಗೆ ಹಾಕಿ ಸಖತ್ತಾಗಿ ಕುಡ್ಬಿಡಿ. ಈ ಮೂಮೆಂಟ್ ಮತ್ತೆ ಇನ್ನೊಂದ್ಸರಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಐ ಹೋಪ್ 2024 ನಮ್ಮ ಬಾಯ್ಸು ಇದೇ ಥರ ಒಂದು ಎಮೋಷನ್ನ ನಮಗೆ ಕೊಡಲಿ ಅಂತ, ಆರ್ ಸಿ ಬಿ ಕಪ್ನ ನಮಗೆ ಕೊಡಲಿ ಗುರು ಅಂತ ಹಾರೈಸ್ತೀನಿ. ಸೊ ಅಷ್ಟೇ ಹೇಳಬಲ್ಲೆ, ಬಟ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಬಟ್ ಏನು ಗೊತ್ತಾ ಗುರು, ಯಪ್ಪ ಎಮೋಷನ್ಸು ಹೆಂಗಿದೆ ಅಂದರೆ, ಇವಾಗ ಲಿಟ್ರಲ್ ಹೇಳ್ಬೇಕು ಅಂದರೆ 2 ಹೇಳ್ತಿದ್ದೀನಲ್ಲ. ಒಂದು ಡಬಂಗುಚ್ಚಿ ಡ್ಯಾನ್ಸು, ಇನ್ನೊಂದು ಒಳಗಡೆ ಖುಷಿ, ಆನಂದ ಬಾಷ್ಪ. ಒಂಥರ ಲೈಕ್ ಅದೇನೋ ಹೇಳೋಕ್ಕಾಗಲ್ಲ. ಮೆನ್ಸೇ ಇರಲಿ ಯಾವುದೇ ಟೀಮ್ ಇರಲಿ, ಬೆಂಗಳೂರೇ, ನಮ್ಮ ಬೆಂಗಳೂರೇ, ನಮ್ಮ ಕರ್ನಾಟಕ ಟೀಮ್ ಗೆಲ್ದಲ್ಲ, ಅಷ್ಟು ಖುಷಿ ಗುರು. ಸಾಕು. ಒಂದು ತಪಸ್ಸು ಭಂಗ ಮಾಡಿಬಿಟ್ವಿ. 14 ವರ್ಷ ತಪಸ್ಸು, ಟ್ರೋಫಿ ಗೆದ್ದು. ಯಪ್ಪ ದೇವ್ರೆ, 16 ವರ್ಷಗಳ ಯುದ್ಧದ ಇತಿಹಾಸ, ಅದೆಷ್ಟೋ ಕದನಗಳು ನಡೆದಿದೆ. ಆ ಕದನಗಳಲ್ಲಿ ನಮ್ಗೆ ಇವತ್ತು ಜಯ ಸಿಕ್ತು ಗುರು. ಅದು ಮಹಿಳೆಯರೇ ಸ್ಟ್ರಾಂಗ್ ಇರೋದ್ರಿಂದ ಅವರಿಂದ ಜಯ ಸಿಕ್ತು. ಸೊ ಹೋಪ್ ನೀವೆಲ್ಲ ಈ ವಿಡಿಯೋನ ಇಷ್ಟಪಟ್ಟಿದ್ದೀರ ಅನ್ಕೋತೀನಿ. ಸೊ ನಿಮ್ಮ ಎಮೋಷನ್ಸ್ನ ಹೊರಗೆ ಹಾಕ್ತಾ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ನಮ್ಮ ಬೇಡಿಕೆ. ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ರಿವ್ಯೂನ ತೊಗೊಂಡು ಬರ್ತೀವಿ. ಫುಲ್ ಓವರ್ ರಿವ್ಯೂ, ಸಮರಿ ಆಫ್ ದಿಸ್ ಮ್ಯಾಚು. ಹೆಂಗೆ ಆಡಿದ್ರು, ಯಾರ್ಯಾರು ಹೆಂಗೆ ಆಡಿದ್ರು, ಏನೇನು ಆಡಿದ್ರು, ಯಾರಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಇತ್ತು ಮ್ಯಾಚ್ಗೆ ಅಂತ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.